ವೆಲ್ಕಮ್ ಬ್ಯಾಕ್ ಟು ಅನ್ನೋದು ಹೊಸ ವಿಡಿಯೋ. ಈ ಒಂದು ವಿಡಿಯೊಳಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ ಲೈಕ್ ಬಿ ಫಾರ್ಮಾ, ಫಾರ್ಮಾ ಡಿ ಮತ್ತು ಡಿ ಫಾರ್ಮಾ ಈ ರೀತಿ ಮಾಡೋಂಥ ಒಂದಿಷ್ಟು ವಿದ್ಯಾರ್ಥಿಗಳು ನಾವು ಕೌನ್ಸಿಲಿಂಗ್ ಮಾಡಬೇಕಂದ್ರೆ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳೋದು ಯಾವಾಗ, ಮತ್ತು ಆರ್ಕಿಟೆಕ್ಚರ್ ಮಾಡೋಂಥ ವಿದ್ಯಾರ್ಥಿಗಳು ಕಾಲೇಜನ್ನು ಯಾವಾಗ ಆ್ಯಡ್ ಮಾಡ್ಕೋಬೇಕು, ನಮ್ದೇನು ಪ್ರೊಸೀಜರ ನಮಗೇನು ಗೊತ್ತೇ ಇಲ್ಲ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅವರು ಕಾಲೇಜ್ನೂ ಆ್ಯಡ್ ಮಾಡಿಲ್ಲ ನಾವು, ಲೈಕ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇನೋ ಆಪ್ಷನಿಟಿ ಪೋರ್ಟಲ್ಗೆ ಲಾಗಿನ್ನೇ ಆಗಿಲ್ಲ, ನಾವು ಹೆಂಗೆ ಮಾಡೋದು ಹಂಗೆ ಅಂತ ತುಂಬ ವಿದ್ಯಾರ್ಥಿಗಳೊಂದು ಡೌಟ್ ಇತ್ತು. ಅದೊಂದು ಡೌಟ್ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಒಂದು ವಿಡಿಯೋ ಒಳಗೈತಿ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಸೊ ಎಲ್ಲರಿಗೂ ಸಹ ಒಂದು ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗ್ತೈತಿ. ಏನು ಯಾಕೆ ಈ ಪ್ರೊಸೀಜರ್ ಲೇಟ್ ಆಗೈತಿ ಅಂದ್ರೆ, ಸೊ ಬಿ ಫಾರ್ಮಾ ಕಾಲೇಜ್ಗಳೇನದಾವು ಆ ಒಂದಿಷ್ಟು ಕಾಲೇಜ್ಗಳು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋ ತಂದು KUರಿಗೆ ಅವ್ರು ಕೊಟ್ಟಿಲ್ಲ. ಸೊ ಕೊಡದೇ ಇರೋ ಕಾರಣ ಅವರು ಲೇಟ್ ಮಾಡಕತ್ತಾರೆ. ಸೊ ಒನ್ಸ್ ಅವ್ರು ಕೊಟ್ಟರು ಅಂದ್ರೆ ಇದು ಪ್ರೊಸೀಜರ್ ಮುಂದೆ ಸ್ಟಾರ್ಟ್ ಮಾಡ್ತಾರೆ. ಇದು ಓಕೆ, ನಿಮ್ಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಬಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ನಾವು ಕಾಲೇಜ್ ಯಾವಾಗ ಆ್ಯಡ್ ಮಾಡ್ಕೋಬೋದು? ನೋಡಿರಿ, ಸೆಕೆಂಡ್ ರೌಂಡ್ ಇನ್ನೂ ಒಂದು ಸ್ವಲ್ಪ ದಿನ ಲೇಟ್ ಆಗ್ತೈತಿ. ಯಾಕೆ ಲೇಟ್ ಆಗ್ತೈತಿ ಏನೋ ಅನ್ನೋದು ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ವೀಡಿಯೋ ಹಾಕೀನಿ, ನೋಡ್ಕೊಂಡು ಬರ್ರಿ. ಯಾವಾಗ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಮತ್ತು ಯಾಕೆ ಲೇಟ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಹಾಕೀನಿ. ಎಡಿಟ್ ಮಾಡ್ಕೋಬೋದು, ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋದು ನಿಮಗೆಲ್ಲ ಅದ್ರ ಬಗ್ಗೆ ನೋಡಿ ಅಲ್ಲಿ ಡೀಟೇಲ್ಸ್ ಕೊಟ್ಟಿನಂತ ಅದರಲ್ಲಿ ನೀವು ನೋಡ್ಬೋದು. ಸೊ ನೀವು ಫಾರ್ಮಸಿ ಕಾಲೇಜ್ಗಳನ್ನ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ನೀವು ಅಲ್ಲಿ ಕೌನ್ಸಿಲಿಂಗ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಬೇಕಾದಂಥ ಕಾಲೇಜಲ್ಲಿ ಹೊರಟಾದ್ರೆ ನೀವು ಅಡ್ಮಿಷನ್ ಆಗ್ಬೋದು. ಸೆಕೆಂಡ್ ರೌಂಡಲ್ಲಿ ಬರುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಎಡಿಟಿಂಗ್ ಲಿಂಕ್ ಬಿಟ್ಟಾಗ ನೀವು ಆ್ಯಡ್ ಮಾಡ್ಕೋಬೋದು. ಪೇಮೆಂಟ್ ಯಾರು ಮಾಡಿಲ್ಲ ಅವರು ಸಹ ಪೇಮೆಂಟ್ ಮಾಡಿ, ಇನ್ನೂ ಪೋರ್ಟಲ್ಗೆ ಲಾಗಿನ್ ಆಗಿಲ್ಲ ಅಂದ್ರೆ ಅವಾಗ ಆಗಿ ಮತ್ತು ನೀವು ಅಗೇನ್ ಕಾಲೇಜನ್ನು ಆ್ಯಡ್ ಮಾಡ್ಕೋಬೋದು, ಏನೋ ವರಿ ಮಾಡ್ಕೊಬೋದು. ಇನ್ನು ಆರ್ಕಿಟೆಕ್ಚರ್ದವ್ರದ್ದು ಸಹ ಸೇಮ್ ಐತಿ, ಅವ್ರಿಗೆ ಇನ್ನೂ ಸಹ ರಿಸಲ್ಟ್ ಬಂದಿಲ್ಲ. ಸೊ ರಿಸಲ್ಟ್ ಬರ್ಬೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸೊ ನಾಟ ಏನು ಎಕ್ಸಾಮ್ ಬರ್ದಿರ್ತಾರೆ, ನಾಟ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಇನ್ನೊಂದು ಸ್ವಲ್ಪ ದಿನದಲ್ಲಿ ರಿಸಲ್ಟ್ ಬರ್ತೈತಿ. ಸೊ ರಿಸಲ್ಟ್ ಬಂದ ಮೇಲೆ ಏನು KU 888 ವಿದ್ಯಾರ್ಥಿಗಳು ಅಂದ್ರೆ 888 ಸ್ಟೂಡೆಂಟ್ಸ್ ಎಲಿಜಿಬಲ್ ಅದಾರ ಒಂದು ನಾಟ ಕೋರ್ಸಿಗೆ, ಒಂದು ಆರ್ಕಿಟೆಕ್ಚರ್ ಕೋರ್ಸಿಗೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅವರೊಂದು ಮೊನ್ನೆ ಒಂದು ಇದು ಹೇಳಿದ್ರೆ. ಸೊ ಅದೇ ರೀತಿ ಅಷ್ಟು ವಿದ್ಯಾರ್ಥಿಗಳಿಗೆ ಅವ್ರು ಕೌನ್ಸಿಲಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೋದು. ಏನು ವರಿ ಮಾಡ್ಕೋಬೇಡ್ರಿ, ನಮ್ಮದೇನು ಈ ವರ್ಷ ಏನೂ ಅಪ್ಡೇಟೇ ಬಂದಿಲ್ಲ, ಇನ್ನೂ ಸಹ ರಿಸಲ್ಟ್ ಬಂದಿಲ್ಲ ಹಂಗೆ ಅಂತೇಳಿ. ಸೊ ಆದಷ್ಟು ಬೇಗ ಬರ್ತೈತಿ, ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ವರಿ ಮಾಡ್ಕೋಬೇಡ್ರಿ ಯಾವುದೇ ರೀತಿ. ಎಲ್ಲದ್ರ ಬಗ್ಗೆ ಮತ್ತೇನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ ಅಂತ. ಸೊ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಮತ್ತು ಎಡಿಟಿಂಗ್ ಯಾವಾಗ ಬಿಡ್ತಾರೆ ಅಂತ ಆಲ್ರೆಡಿ ಒಂದು ವೀಡಿಯೋ ಹಾಕಿನಿ. ಸೊ ನನ್ನ ಒಂದು SR ಕರ್ನಾಟಕ ಯೂಟ್ಯೂಬ್ ಚಾನಲ್ ಐತಿ. ಸೊ ನೋಡ್ಕೊಂಡು ಬರ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ದೋಸ್ತರಿಗೆ ಎಲ್ಲರಿಗೂ ಸಹ ಶೇರ್ ಮಾಡಿರಿ. ಯಾರಾದರೂ ಆರ್ಕಿಟೆಕ್ಚರ್ ಮಾಡೋದಾಗಿರಲಿ ಅಥವಾ ಬಿ ಫಾರ್ಮಸಿ ಏನೇನದ ಕೋರ್ಸ್ ಅವರೆಲ್ಲ ಅವ್ರಿಗೆ ಶೇರ್ ಮಾಡಿದ್ರಿಂದ ನಿಮಗೂ ಸಹ ಗೊತ್ತಾಗ್ತೈತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಂತ. ಓಕೆ, ಟಾಟಾ, ಬಾಯ್. ಡೌಟ್ ತೊಗೊಂಡು ನೀವು ಬರೀ, ಸೊಲ್ಯೂಷನ್ ತೊಗೊಂಡು ನಾ ಬರ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್.